ಗುಂಡಜ್ಜಿ ಗುಂಡಜ್ಜಿ ಯಾರ ಕರ್ದಂಗಾತಲ್ಲ. ಅಜ್ಜಿ ಇದೇನಪ್ಪ ಇದು, ಯಾರು ಕಾಣಂಗೆ ಇಲ್ಲ. ಮನೆಗೆ ಯಾರು ಇಲ್ಲ ಅನಿಸ್ತೈತಿ. ಎಲ್ಲೋಗಿದ್ದಾರೆ ಎಲ್ಲ? ಅಜ್ಜಿ ಅಜ್ಜಿ ವಾ ಯಾರದು? ಇಲ್ಲಿ ಇಟ್ಲಗನೆ ಬರ್ರಿ. ವಾ ಇಲ್ಲದೇನಜ್ಜಿ, ನಾನು ಮನೆಯೆಲ್ಲ ಹುಡ್ಕೊಂಬಂದಿ. ಮನೆಗೆ ಯಾರು ಇಲ್ಲದ್ ನೋಡಿ ಇದೇನಪ್ಪ ಬಾಗಿಲಿನ ತೆಗೆದು ಎಲ್ಲೋಗಿದ್ದಾರೆ ಎಲ್ಲ ಅಂತ ಅನ್ಕೊಂಡಿ. ಏ ಮನೆಗೆ ಯಾರಿಲ್ಲ. ಅವ ಅಜ್ಜಿತ್ತಲ್ಲ ಕಟ್ಟೆ ಮೇಲೆ ಕೂತಿರ್ಲಿಲ್ವೇ, ಅಲ್ಲಿ ಇಲ್ಲೇನ ವಜ್ಜ ಇಲ್ಲಿ ಕಣಜ್ಜಿ, ಅಲ್ಲಿ ಯಾರು ಇಲ್ಲ. ಅದಕ್ಕೆ ನಾನು ಕೂಗಿದ್ದು. ಯಾಕೆ ಹೋಗಿದ್ದಾರೆ ಅಲ್ಲ, ಯಾರು ಕಾಣಂಗಿಲ್ಲ. ಸುಶೀಲ್ ಇಲ್ಲ, ಮನೆಗೆ ಯಾರು ಇಲ್ಲ. ಎಲ್ಗೆ ಹೋಗಿದಾರಲ್ಲ? ನಮ್ಮ ಆಕಿಲ್ಲ ಕಣೆ, ತವ್ರಿಗೆ ಹೋಗಿದ್ದಾಳೆ. ಅವರಪ್ಪ ಹಿಂಗೇನೋ ಹುಷಾರಿಲ್ಲಂತೆ, ನೋಡ್ಕೊಂಬರ್ತೀನಿ ಅಂತಂದು ಇವನು ಆಕೆನು ಇಬ್ರು ಹೋಗಿದ್ದಾರೆ. ಓ ಹೌದೇನು? ಇವಾಗ ಜೀಟತನ ಅಲ್ಲೇ ಕುತ್ಕೊಂಡ್ಬಿಟ್ಟು ಅವಾಜ್ ಕುತ್ಕೊಂಡತ್ತಲ್ಲ ಅಂತ ಬಂದೆ ನಾನು ಈ ಕಡೆ. ಖಾರ ಏನು ಅಂತಂದು ಅವಾಜೆಲ್ಲ ಬಾಗಿಲು ಬಿಟ್ಟು ಎತ್ತ ಎದ್ದೋಗಿದ ನೋಡಿ. ಇದ್ಯಾಕಜ್ಜಿ ಈಟತ್ನೆ ಖಾರ ಹರಿತಿದೀಯಾ? ಬೆಳಿಗ್ಗೆ ಅಡಿಗೆ ಮಾಡಿಲ್ವೇ? ಅಡಿಗೆ ಎಲ್ಲ ಆತ್ ಕಣಿ. ಅಡಿಗೆ ಮಾಡಿದ್ದು ಆತು, ಉಂಡದ್ದು ಆತು, ಕಳ್ದಿಟ್ಟದ್ದು ಆತು. ನಮ್ಮ ಪಾಪಣ್ಣ ಬೆಳಿಗ್ಗೆಯ ಒಂಚೂರು ಕೋಳಿ ಸಾರು ಮಾಡಜ್ಜಿ ಉಣ್ಣಂಗಾಗೈತಿ ಅನ್ನ. ಅಪ್ಪ ಏನೂ ಇಲ್ಲ, ಅವ್ವ ಏನೂ ಇಲ್ಲ, ನಾವು 3 ಜನ ಇರೋದು ಮಾಡ್ಕೊಂಡು ಉಣ್ಣನ್ರಿ. ಈ ಮಿಕ್ಸಿ ಹಾಕಿ ಮಾಡ್ತಾರಲ್ಲ ಖಾರನ, ಅದೆಲ್ಲ ಇವನು ಬ್ಯಾಡ ಕಣಜ್ಜಿ. ಈ ರುಬ್ಬಿ ದುಂಡೆಗೆ ರುಬ್ಬಿ ಸಾರು ಮಾಡೋದು ಚೆನ್ನಾಗಿರ್ತತಿ ಅಂತ ಹೇಳಿದ್ನ. ಅದಕ್ಕೆ ನಮ್ಮ ಅಜ್ಜ ಕೋಳಿ ತರ್ತೀನಿ ಅಂತ ಹೇಳ್ತಾ ಅದಕ್ಕೆ ಖಾರ ಎಲ್ಲ ಅರ್ದಿಡ್ತಾ ಇದ್ದೀನಿ. ಆ ಅಜ್ಜ ತಂದ್ಮೇಲೆ ಹಂಗೆ ಒಗ್ಗರಣೆ ಹಾಕ್ಬಿಟ್ರೆ ಸಾರು ಭಾರಿ ರುಚಿಯಾಗಿರ್ತತಿ. ಅಲ್ಲಿಗೂ ಪಾಪನ ಹೇಳಿದ್ದಾನೆ ಒಲೆಗೆ ಮಾಡಜ್ಜಿ ಅಂತಂದು. ಅದಕ್ಕೆ ಒಲೆಗೆ ಇವತ್ತು ಖಾರದ ಉಂಡೆ ಖಾರ ಅರ್ದು ಒಲೆಗೆ ಸಾರು ಮಾಡೋಣ ಅಂತ. ಓ ಹೌದೇನು? ಅದಕ್ಕೆ ಭರ್ಜರಿ ಖಾರ ಹರಿತಾ ಇದೀಯಾ? ಹರಿ ಹರಿ ಹರಿ. 3 ಜನ ಅದಿರೋ ಅಜ್ಜಿ ಮೊಮ್ಮಗ ಮಾಡ್ಕೊಂಡ್ ತಿನ್ರಿ, ಅಜ್ಜ ಅಜ್ಜಿ ಮೊಮ್ಮಗ. ನಮ್ಮ ಮನೆಗೇನು ವಾಸ್ತೇನೆ ವಾರದಾಗೆ 2 ಸಲ 3 ಸಲ ಮಾಡೇ ಮಾಡ್ತೀವಿ. ಅಂಥದ್ದೇನು ವಿಶೇಷ ಏನು ಇರಬೇಕು ಮಾಡ್ಬೇಕಂತ ಏನಿಲ್ಲ. ಆವಾಗ ಮಾಡ್ತಾ ಇರ್ತೀವಿ. ಸರಿ ಸರಿ ಮಾಡಜ್ಜಿ, ನೀನು ಪಾಪ ಕೆಲಸ ಐತೆ, ಖಾರ ಹರಿಯೋದು ಕೋಳಿ ಸಾರು ಮಾಡೋದು. ಸರ್ ತಗ ನಾನು ಬರ್ತೀನಿ. ಪಾಪ ನೀನೇನು ಬಿಡುವುದಿದ್ರೆ ಮಾತಾಡ್ತಿದ್ ನನ್ನ ಹತ್ರ. ಕೆಲಸ ಮಾಡ್ತಿದೀಯ, ನಾನು ಹಿಂಗೆ ಮಧ್ಯೆ ಬಂದು ಕೆಲಸ ಹಾಳು ಮಾಡ್ದಂಗೆ ಆಕತೆ. ನಾನು ಬರ್ತೀನಿ ತಗ. ಅಯ್ಯೋ ಅಲ್ಲಿ ಕಡೆ ಹಿಂಗೆ ಬಂದು ಹಿಂಗೆ ಹೋಗ್ತಿದ್ಯಲ್ಲ, ಇವನಿಗೆ ಬಂದದ್ದು ಹೇಳು. ಇವನು ಹೇಳ್ದಂಗೆ ಹಂಗೆ ಹೋಗ್ತಿದ್ಯಾ? ಅಯ್ಯೋ ಇವನಲ್ಲಿ ಕಣಜ್ಜಿ, ಸುಮ್ಮನೆ ಬಂದೆ. ಹಂಗೆ ಬೇಜಾರಾಗ್ತಲ್ಲ, ನಿಂತಾವೆ ಮಾತಾಡೋಣ ಅಂತ ಬಂದೆ. ಮತ್ ಮಾತಾಡೋಣ ಅಂತ ಬಂದು ಹಂಗೆ ಹೋಗ್ತಿದೀಯಾ? ಬಾ ಕುತ್ಕೋ ಬಾ. ಅಯ್ಯೋ ಅಜ್ಜಿ, ಪಾಪ ನೀನು ಖಾರ ಗೀರ ಆದಿತಾ ಇದೀಯ, ಕೆಲಸ ಐತಿ ನಿನಗೆ. ನನ್ನ ಹತ್ರ ಮಾತಾಡ್ಕೊಂತ ಕುತ್ಕೊಂಡ್ರೆ ಬದುಕಕತೆ. ಮಾಡ್ ನೀನು. ಅಂತದೇನು ಕೆಲಸ ಇಲ್ಲ ಬಾರೆ. ಇವನ ಖಾರ ಆರ್ದಿಟ್ರೆ ಅದೇನು ಸಾರು ಮಾಡೋದು ದೊಡ್ಡದು. ಈಗೇನು ಮಾಡಿಟ್ರೆ ಯಾರೇನು ಉಣ್ಣರಿಲ್ಲ. ಅವನಿಗೆ ಪಾಪನ ಸಾಯಂಕಾಲಕ್ಕೆ ಬರೋದು, ಸಾಯಂಕಾಲಕ್ಕೆ ಮಾಡ್ತೀನಿ. ಈಗೇನೋ ಖಾರ ಆರ್ದಿಟ್ಕೊಂಡ್ರೆ ಚೆನ್ನಾಗಿ ರುಚಿ ಇರ್ತಲ್ಲ ಅಂತಂದು ಒಂದಿಟ್ಟು ಏನು ಕೆಲಸ ಇರಲಿಲ್ಲ ಕುತ್ಕೊಂಡಿದ್ನಲ್ಲ, ಅದಕ್ಕೆ ಖಾರ ಆರ್ದಿಡೋಣ ಅಂತ ಕುತ್ಕೊಂಡಿ. ಆಟೆ ಬಾ. ಅಯ್ಯೋ ಯೋನ್ ಇಲ್ಲಿ ಕಣಜ್ಜಿ, ಹಿಂಗೆಯ ಮನೆಯೆಲ್ಲ ಕೆಲಸ ಮುಗೀತು. ಯೋನ್ ಅಂಥದ್ದೇನು ಕೆಲಸ ಇರಲಿಲ್ಲ ನನಗೂ. ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಎದ್ದು ಹಾಕಿದೆ. ಅದಕ್ಕೆ ನಿಂತಾಗ ಒಂದೆರಡು ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ಹೋದ್ರಾತು ಅಂತಂದು ಬಂದ್ ಕಣಜ್ಜಿ. ಸರಿ ಸರಿ ಆತಡಿ. ಖಾರ ಒಂದು ಈಟೈತೆ ಅರ್ದು ಬರ್ತೀನಿ. ಅದೇನು ಮಾತಾಡ್ಕೊಂಡು ಕುತ್ಕೊಂಡು ಅಂತ ಎಲ್ಲ ಕೆಕ್ಕೊಂಡು ಬಂದೆ. ನಡಿ ಒಳಗೆ ಕುತ್ಕೊ ಬರ್ತೀನಿ. ಇಲ್ಲ ಹರಿ ಹರಿ, ನೀನು ನಿಧಾನಕ್ಕೆ ಹರಿ, ಇಲ್ಲೇ ನಿಂತ್ಕೊಂತೀನಿ. ಇಲ್ಲೇ ನಿಂತ್ಕೊಂತೀಯ? ಕಾಲು ನೈತದೆ, ಒಳಗೆ ಹೋಗಿ ಕುತ್ಕೊ ಹೋಗಿ ಬರ್ತೀನಿ. ಹಂಗೇನಿಲ್ಲ ತಗೊಳಜ್ಜಿ, ಹರಿ ಹರಿ. ಹೂ ನೋಡಿ ಎಂತ ಪಸಂದ ಬಿಟ್ಟಿದ್ದಾವೆ. ಯಾಕೆ ಹೂವಿಗೆ ಹೊರ್ಕೊಳ್ಳಲ್ಲೇನು? ಯೋಸೊಂದು ಹೂ ಬಿಟ್ಟವ ಹಂಗೆ ಬಿಟ್ಟು ಗಿಡದಾಗೆ. ಹರಿತು ಕಣೆ, ಪೂಜೆ ಮಾಡೋ ದಿವಸ ಎಲ್ಲ ಹರಿತಿದ್ದೆ. ಈ ಅಮ್ಮಯ್ಯ ಇದ್ದಾಗ ದಿನ ಹರಿದಿಡ್ತಿದ್ಲ. ಈಗ 2 ದಿವಸ ಆತಕ್ಕೆ ಊರಿಗೆ ಹೋಗಿ ಈ ಹೂಗಳೆಲ್ಲ ಹಂಗೆ ಬಿದ್ದವೆ. ಏನು ಹೊರದು ಏನು ಮಾಡಲಿ ನಾನು ಅವನ್ನ. ಇನ್ನು ಪೂಜೆ ಮಾಡೋದು, ಇನ್ನು ಶನಿವಾರ ಬಂದ್ರಿನ ಶನಿವಾರ ವಾರಕ್ಕೆ ಶುಕ್ರವಾರ ವಾರಕ್ಕೆ ಕೀಳ್ತೀನಿ. ಇನ್ನೇನು ಕೀಳಲ್ಲ. ಹಂಗೆ ಮತ್ತೆ ಹಂಗೆ ಬಿದ್ದವು ನೋಡವು. ಬೇಕಾದ್ರೆ ಹರ್ಕೊಂಡು ಹೋಗಿ. ಸುಮ್ಮನೆ ಗಿಡದಾಗೆ ಬತ್ತೋಕವೆ ಹರ್ಕ ಹೋಗು. ನನಗೇನು ಆಸಂದಿ ಏನು ಬೇಡ. ಪೂಜೆಗೊಂದು ಸಾಯಂಕಾಲ ಪೂಜೆಗೊಂದು ಸ್ವಲ್ಪ ಸಾಕು, ಹರ್ಕಂತಾಗ. ನೀ ಹರ್ಕ ಹೋಗು, ಆಟಕ್ಕೆ ನಾನು ಖಾರ ಹರಿತೀನಿ. ಸರ್ಕಣಜ್ಜಿ. ಎಲ್ಲ ಬಜ್ಜಿ ಅಡಿಕೆ ಚೆನ್ನಾಗದವೆ. ನಿಮ್ ತೋಟವ? ನಮ್ ತೋಟವಯ್ಯ. ನೀ ಬಿಡಜ್ಜಿ, ಅಡಿಕೆ ಏನು ಕೊಂಡ್ಕೊಳಂಗಿಲ್ಲ. ಹೆಂಗ ನಿಮ್ಮ ತೋಟದಾಗೆ ಅಡಿಕೆ ತೋಟ ಐತೆ,
ಅಡಿಕೆ ಕೊಂಡ್ಕೊಳೋದು ಎಲ್ಲನೂ ಕೊಂಡ್ಕೊಳ್ಳೋದು ತಪ್ಪತ್ತೆ. ತೋಟದಾಗೆ ಹಾಕಿದೇನು ಎಲೆ ಗಿಡನು? ಕಣೆ, ಅಡಿಕೆ ಮರದ ಬಡ್ಡೆಗೆ ಎಲ್ಲ ಒಂದೊಂದು ಮರದ ಬಡ್ಡಿಗೆ ಎಲೆ ಗಿಡನು ಹಾಕಿದ್ದೀನಿ. ಎಲೆ ಬಳ್ಳಿ ಚೆನ್ನಾಗಿ ಐತಿ. ಹೆಂಗ ಪಾಡ ತಗ ಕೊಂಡ್ಕೊಳೋದು ತಪ್ಪು. ಅಯ್ಯೋ ಏನ್ ಮಾಡೋದು, ಈಗಿನ ಕಾಲದಾಗೆ ಏನಾರ ಕೊಂಡ್ಕೊಳಕ್ ಹೋದ್ರೆ ರೇಟ್ ಅನ್ನೋದು ಅದೇನೋ ಅಂತಾರಲ್ಲ ಆಕಾಶಕ್ಕೆ ಮುಟ್ಟೈತ್ ನೋಡು. ಅದಕ್ಕೆ ನಾನೇ ಅಲ್ಲಲ್ಲೊಂದು ಗಿಡಗಳನ್ನೆಲ್ಲ ಹಾಕಿದ್ದೀನಿ ಹಿಂಗೆ ತೋಟದಾಗೆ. ಸುಮ್ಮನೆ ಹೆಂಗದು ನೀರಾವರಿ ಸುಮ್ಮನೆ ಕೊಂಡ್ಕೊಂಡು ತಿನ್ನೋದು ಏನು ಅಂತಂದು ಅಲ್ಲೊಂದು ಹಾಕಿದ್ದೀನಿ ಎಲ್ಲ ಥರದ್ದು. ಈ ತರಕಾರಿಗಳ್ನು ಹಾಕಿದ್ದೀನಿ, ಅವು ಚೆನ್ನಾಗಿ ಬೆಳ್ಕೊಂಡವೆ. ಜಾಸ್ತಿ ಏನು ನಾನು ಹೊರಗೆ ಏನು ಕೊಂಡ್ಕೊಳಕ್ ಹೋಗಲ್ಲ. ಎಲ್ಲ ಹೊಲ್ದಗಳಾಗೆ ಹಾಕ್ಕೊಂಡಿನಿ. ಪಾಡಾತ್ ಬಿಡಜ್ಜಿ, ಹೆಂಗ ನೀರಾವರಿ ಐತಿ ಎಲ್ಲ ಮಾಡ್ಕೊಂಡಿಯ. ನಮ್ಗೇನು ಯಾ ನೀರಾವರಿ ಇಲ್ಲ, ಏನ್ ಮಾಡ್ಕೊಳಕ್ ಹೋಗ ನೀವು? ನಮ್ಗೇನು ಕೊಂಡ್ಕೊಂಡು ತಿನ್ನೋದು ಏನು ತಪ್ಪಲ್ಲ. ಏನ್ ಮಾಡಕತ್ತಾಗ ಅವ್ರವ್ರು ಪಡ್ಕೊಂಡ್ ಬಂದದ್ದು. ಯೋಟೈತ ಅದ್ರಲ್ಲೇ ಬದುಕ್ಬೇಕು ಕಣೆ. ಮತ್ತೆ ಸುಶೀಲ್ ಏನ್ ಬರ್ತಾಳ ಏನು ಅಲ್ಲೇ ಇರ್ತಾಳ ತೋರ್ ಮನೆಗೆ? ಪಾಪ ರಪ್ಪಯ್ಯಗೆ ಏನು ಹುಷಾರಿಲ್ಲ ಅಂತ ಹೋಗಿದಾಳ. ಹಂಗೆ ಬರಕತ್ತಿ ಮನ್ಸ ಹೆಂಗ್ ತಡಿತತಿ. ಏನೋ ಒಂದ್ 2 ದಿವಸ ಬಿಟ್ಟು ಬರ್ತಾಳೇನ. ಒಂಚೂರು ಗುಣಮುಖ ಆದಂಗೆ ನೋಡ್ಕೊಂಡ್ ಬರ್ತೀನಿ ಅಂತ ಅಂದಿದ್ಲು. ಪಾಪ ನಿಧಾನಕ್ಕೆ ಬರ್ಲಿ ಬಿಡು. ಪಾಪ ಬಿಡು, ಮತ್ತೆ ತೊಂದೆ ಮತ್ತೆ ಹಂಗೆ ಬರಕ್ ಹೋಗ್ತಾಳ. ಹುಷಾರಿಲ್ಲ ದಿಲ್ ಬಂದ್ ಆಮೇಲೆ ಅಯ್ಯೋ ಅಪ್ಪ ಹೆಂಗೈತ ಏನಾತ್ ಅಂತ ಅನ್ಕೊಂಡ್ ಒಯ್ದಾಡಕಿನ ಅಲ್ಲೇ ಇದ್ರೆ ಕಣ್ಣೆದ್ರಿಗೆ ಸಮಾಧಾನವಾಗಿರ್ತಾಳ ಬಿಡು. ಅದಕ್ಕೆ ನಾನು ಹೇಳಕ್ ಹೋಗ್ಲಿಲ್ಲ. ಅವಳಿಗೆ ಯಾವಾಗ ಇಷ್ಟ ಬರ್ತೈತೆ ಅವಾಗ ಬರ್ಲಿ ಬಿಡು ಅಂತಂದು ನಾನು ಸುಮ್ಮನೆ ಆದಿ. ಏನ್ ಮನೆ ಬದುಕ್ತಾಗಮ್ಮ. ಏನೊಂದು 3 ಹೊತ್ತು ಅಡುಗೆ ಮಾಡ್ಕೊಂಡು ಉಣ್ಣಕ್ಕೇನು ತಿನ್ನಕ್ಕೇನು ಬಾರೇನೆ. ಬೆಳಗ್ಗೆ ತಿಂದೋಗಿದ್ದಾರೆ. ಈಗ ಇನ್ನೇನು ಯಾರು ಮಧ್ಯಾಹ್ನ ಊಟಕ್ಕೆ ಬರಲ್ಲ. ಇನ್ನೇನು ರಾತ್ರಿಗೆ ಖಾರ ಹೆಂಗಿದ್ರೆ ಹಾಕೊಂಡು ಇಟ್ಕೊಂಡಿನಿ. ಆಮೇಲೆ ಮಾಡ್ತೀನಿ ನೋಡಿಗೇನು. ಓಹೋ, ಏನಲ್ಲ ಅಕ್ಕಪಕ್ಕದವ್ರು ಕಚೇರಿ ಶುರು ಮಾಡ್ಕೊಂಡ್ಬಿಟ್ಟಿರಾ? ಅಯ್ಯ ಎಂತ ಕಚೇರಿನೂ ಇಲ್ಲ ಕಣಜ. ಸುಮ್ನೆ ಹಂಗೆಯ ಗುಂಡಜ್ಜಿ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಕಚೇರಿ ಪಚೇರಿ ಏನು ಇಲ್ಲಪ್ಪ. ಅಲ್ ಕಣಜ, ಹಂಗೆ ಆಗ್ಲೇ ಕೇಳ್ದಂಗೆ ಬಾಗಿಲ ತೆಗೆದಿಟ್ಬಿಟ್ಟು ಹೋಗಿದೆಯಲ್ಲ ಗೊತ್ತಾಗ ನಿನಗೆ? ಮನೆಯಿಂದ ದಳೆ ಕಾರ ಹರಿತದಳೆ, ನಾಯಿಗೆ ಒಳ ನುಗ್ಗಿತ್ತು. ಏನು ಬಾಗಿಲಿಗೆ ಹಾಕೊಂಡು ಹೋಗ್ಬೇಕು, ಇಲ್ಲ ಹೇಳು ಹೋಗ್ಬೇಕು ಅವಳಿಗೆ ಅನ್ನೋದು ಏನು ಇಲ್ವಲ್ಲಜ್ಜ? ಹಂಗೆ ಹೋಗಿದೀಯಾ? ನಾನೇನು ಹೋಗ್ಬೇಕಂತ ಹೋಗ್ಲಿಲ್ಲ ಕಣೆ. ಆಮೇಲೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಯಾವ ಜಾಸ್ತಿಗೆ ಎದ್ನೋದು ಏನೋ ಗೊತ್ತಿಲ್ಲ. ಸುಮ್ಮನೆ ಎದ್ದು ಹೋದೆ. ಇವನು ಹೇಳಲಿಲ್ಲ, ಏನೋ ಬಂದಿರ್ತಿ ಬಿಡು ನೀನು ಕಾರ್ ಹಾರ್ಕೊಂಡು ಒಳಗೆ ಅನ್ಕೊಂಡು. ಇವನು ಹೇಳಲಿಲ್ಲ, ಸುಮ್ಮನೆ ಹಂಗೆ ಹೋದೆ. ಈಗೇನಾತ್ತಾಗ ಏನು ಯಾ ದನ ಯಾ ನಾಯಿ ನುಗ್ಗೋಕೋ ನೀನು ಒಳಕ್ಕೆ? ಅಯ್ಯ ನಿನಗೆ ನುಗ್ಬೇಕಾಗಿತ್ತೇನಲ್ಲ ದನ ನಾಯಿ. ಈಗೆಲ್ಲಿ ಯಾ ದನ ನಾಯಿಗಳು ಬರಕ್ ಹೋಗವೆ. ಈಗೇನಿದ್ರು ಮನುಷ್ಯರುಗಳೇ ನುಗ್ಗೋದು. ಹಂಗಂದ್ರೆ ಯೋನಜ್ಜ ನಿನ್ ಮಾತಿನ ಅರ್ಥ ನಾವು ಮನುಷ್ಯರುಗಳು ನುಗ್ಗಿದೀವಿ ನಿಮ್ ಮನೆಗೆ ಅಂತನ? ಇದೇನವ ನೀನು? ನಾನೇನೋ ಮಾತಾಡಿದ್ರೆ ನೀನೇನೋ ತಿಳ್ಕಂತೀಯಲ್ಲ. ಅಯ್ಯೋ ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನೇ ಆಗ್ಲಿ ಮುಟ್ಕೆ ನೋಡ್ಕೊಂತೀಯಲ್ಲ. ಅಲ್ ಕಣಜ್ಜ, ನಾನೇ ತಾನೇ ಮತ್ತೆ ಯಾರು ಇಲ್ದಾಗ ನಿಮ್ ಮನೆಗೆ ಬಂದದ್ದು, ಅದಕ್ಕೆ ಹೇಳಿದ್ನಪ್ಪ. ನಾನು ಆ ವರ್ತಕ್ ಮಾತಾಡ್ಲಿಲ್ಲವ ತಾಯಿ. ನೀನೇನ ಸುಮ್ನೆ ತಪ್ಪು ತಿಳ್ಕೊಬೇಡ. ನೋಡ್ದೇನಜ್ಜಿ ನಿಮ್ ಅಜ್ಜನ ಹೆಂಗ್ ಮಾತಾಡ್ತತೆ. ವಜ್ಜ ಮಾತೇನ್ ತಲೆ ಕೆಡ್ಸ್ಕೊಂತ ಬಿಡ. ಸುಮ್ನೆ ಹೆಂಗ್ ಮಾತಾಡ್ತದ ವಜ್ಜ. ಅದ್ನೆಲ್ಲ ನೀನೇನು ಗೀಟ ಅನ್ಕೋಬೇಡ ಬಿಡು. ಯೋನ ಬಿಡಜ್ಜಿ, ಮಾತಾಡಕ್ ಬರೋದು ತಪ್ಪು. ಸುಮ್ ಕುತ್ಕೊಳ್ಳ, ಎಂತ ಮಾತಾಡ್ತಿ? ಸರಿ ತಗೊಳ್ಳಿ, ನನಗೊಂದಿಟ್ಟು ಕೆಲಸ ಐತಿ ಹೊಲ್ದಾಗೆ. ತೋಟ ಹೋಗ್ಬರ್ತೀನಿ ತಗ. ಅದು ಹೇಳಿದ್ದೆಲ್ಲ 1 kg ತಗೊಂಬಂದಿ ನೋಡು, ಸಾಕಲ್ಲ? ಸಾಕು. ಇನ್ಯಾರದರಿ ನೀನು ನಾನು ಹುಡುಗಲ ಆಟೆಯ? ತಗ ಅದೇನ್ ಮಾಡಿಡು. ಇದು ಬೇರೆ. ನಾನೇನೋ ಇಡ್ತೀನಿ. ಆಮೇಲೆ ನೀನ್ ಮಾತಾಡ್ಕೊಂತ ಕುತ್ಕೊಂಡು ಮತ್ತೆ ಬೆಕ್ಕಿಗೆ ಬಾಯಿಗೆ ಮಾಡಿಯ. ಅಜ್ಜಿ, ನಿಮ್ಮ ಅಜ್ಜ ಕೋಳಿ ತಗೊಂಬಂತು. ಹೋಗ್ ಸಾರ್ ಮಾಡಿಡೋಗ್. ನಾವು ಒಕ್ಕೊಂಡ್ ಮಂತೇವ, ಕೆಲ್ಸ ಐತಿ. ಪಾಪ ನೀನು ಕೆಲ್ಸ ಇಟ್ಕೊಂಡು ನಂತ ಮಾತಾಡ್ಕೊಂತ ಕುತ್ಕೊಂಡ್ರೆ ಅವಜ್ಜ ಬೈದಾಡ್ತಾನೆ. ನೋಡಲ್ಲಿ ಹೆಂಗ್ ಬೈದ ಅವಜ್ಜ. ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ರೆ ಕಚೇರಿ ಅಂತಂದು. ಆಮೇಲೆ ನೀನ್ ನನ್ನ ತಾವ್ ಮಾತಾಡ್ಕೊಂಡ್ ಕುತ್ಕೊನ. ಆಮೇಲೆ ಅವಾಜ್ ತಂದಿರೋ ಕೋಳಿ ಮತ್ತೆ ನಾಯಿಗಿ ಬೆಕ್ಕಿಟ್ ಮತ್ತೆ ಒಳಗ್ ನುಗ್ ತಿಂದಿತ್ತು. ಹೋಗ್ ಸಾರ್ ಮಾಡಿಡೋಗ್. ನಾವು ಒಕ್ಕೊಂಡ್ ಅದೇನ ಸರಿನಯ್ಯ. ಹಂಗೇನಾರ ಆತು ಅಂದ್ರೆ ಅಜ್ಜ ಮೊಮ್ಮಗನ್ ಕೈಯಲ್ಲಿ ನಾನು ಇರಕತ್ತ. ಸರಿ ಅಜ್ಜಿ, ಹೋಗು ಪಾಪ ಮಾಡಿಡು, ಹೋಗು. ನಾವು ಹೋಗ್ಕೊಂಡು. ಸರಿ ಕಣೆ, ಆತ್ ಹೋಗ್ ಬಾ.
ತೆಗೆ ಹುಡುಗ ಬರೋ ಒಟ್ಟತ್ಗೆ ಸಾರಾರ ಮಾಡಿ ಒಂದ್ 2 ಜೊತೆ ಬಟ್ಟೆದ ತೊಳೆದಾರ ತೊಳೆಯನ್